ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ಭಾರತ ಲೋಕದತ್ತ ಪಯಣ ಬೆಳೆಸಿರುವಂಥದ್ದು. ಸೊ ಅವರ ಒಂದು ನೆನಪುಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಟಿ ತಾರಾ ಅನುರಾಧ ಅವರು. ಅವ್ರನ್ನ ಮಾತನಾಡ್ಸೋಣ. ತಾರಮ್ಮ, ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರ ಪುಸ್ತಕಗಳನ್ನು ನಾನು ತುಂಬಾ ಓದ್ತಾ ಇದ್ದೆ ಅಂತ ಹೇಳ್ಬಿಟ್ಟು, ಮತ್ತು ನೀವು ಶೂಟಿಂಗ್ ಬಿಡುವಿನ ಸಮಯದಲ್ಲೂ ಸಾಕಷ್ಟು ಪುಸ್ತಕಗಳನ್ನ ಓದ್ತಿರ್ತೀನಿ ನಾನು ಅಂತ ಸಾಕಷ್ಟು ಬಾರಿ ಹೇಳಿರುವಂಥದ್ದು. ಸೊ ಅಂದರೆ ಎಸ್.ಎಲ್. ಭೈರಪ್ಪ ಅವರ ಪುಸ್ತಕಗಳು ನಿಮಗೆ ಎಷ್ಟು ಹತ್ತಿರ ಆಗಿದ್ವು? ಮಂಗಳ, ಕ್ಷಮೆ ಇರಲಿ, ನಾನು ಶೂಟಿಂಗ್ ಸ್ಪಾಟಿಗೆ ಯಾವತ್ತೂ ಪುಸ್ತಕ ತೊಗೊಂಡು ಹೋಗಲ್ಲ. ನಾನು ಯಾವತ್ತೂ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಲ್ಲ ಶೂಟಿಂಗಲ್ಲಿ. ನನಗೆ ಶೂಟಿಂಗಲ್ಲಿ ನನ್ನ ಕೆಲಸ, ನನ್ನ ಪಾತ್ರ ಅಷ್ಟೇ ನನಗೆ ಅಲ್ಲಿನ ಕೆಲಸ. ಅಥವಾ ಆ ಸಿನಿಮಾದ ಸ್ಕ್ರಿಪ್ಟ್ ಇದ್ದರೆ ಮಾತ್ರ ಓದ್ತಾ ಇರ್ತೀನಿ. ನನಗೆ ಬೇರೆ ಕಾದಂಬರಿಗಳನ್ನು, ಬೇರೆ ಪುಸ್ತಕಗಳನ್ನು ತಗೊಂಡು ಅಲ್ಲಿ ಓದೋವಂಥ ಅಭ್ಯಾಸ ಇಲ್ಲ. ಪರವಾಗಿಲ್ಲ ಕಂದ, ಅಲ್ಲಿ ಓದೋವಂಥ ಅಭ್ಯಾಸ ಇಲ್ಲ. ನನಗೆ ಮತದಾನ ಪಿಕ್ಚರ್ ಮಾಡಿದಾಗ ಫಸ್ಟ್ ಭೈರಪ್ಪನವ್ರನ್ನ ಭೇಟಿ ಮಾಡಿದ್ದು. ಮತದಾನಕ್ಕೆ ಮುಂಚೆ ನಾನು ಕಾನೂರು ಸುಬ್ಬಮ್ಮ ಹೇಗಿರ್ತಿ ಸಿನಿಮಾ ಮಾಡಿದ್ದೆ. ಸೊ ಅಲ್ಲಿಂದ ನಾನು ಓದೋ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೆ. ಸೊ ಮತದಾನ ಮತ್ತೆ ಕಾದಂಬರಿ ಮಾಡ್ತಿದ್ದಾರೆ ಎಸ್.ಎಲ್. ಭೈರಪ್ಪನವ್ರದ್ದು ಅಂತಂದಾಗ ಮತದಾನ ಕಾದಂಬರಿನ ನಾನು ಓದೋವಂಥ ಪ್ರಮೇಯ ಆಯಿತು. ಅದಾದಮೇಲೆ ನನಗೆ ಅನಿಸಿದ್ದು ಆ ಪಿಕ್ಚರ್, ಅಫ್ಕೋರ್ಸ್ ನನ್ನ ಪಾತ್ರ ತುಂಬ ಚೆನ್ನಾಗಿತ್ತು. ಅವರು ಫಸ್ಟ್ ಟೈಮ್ ಚಿತ್ರಕಲಾ ಪರಿಷತ್ ಅಲ್ಲಿ ದೊಡ್ಡ ಸ್ಟೇಜ್ ಹಾಕಿ ಅಲ್ಲೇ ಇದು ಮುಹೂರ್ತದ ಕಾರ್ಯಕ್ರಮ ನಡೆದಿದ್ದು. ಅಲ್ಲಿ ನಡೆದಾಗ ಅವರನ್ನು ಭೇಟಿ ಮಾಡಿದೆ, ಎಸ್.ಎಲ್. ಭೈರಪ್ಪನವ್ರು ಭೇಟಿ ಮಾಡಿದಾಗ ಅವ್ರು ಅಷ್ಟೇ ಕೇಳಿದ್ದು, ಒಂದೇ ಒಂದು, ನೀನು ಓದಿದ್ದೀನಮ್ಮ ಕಾದಂಬರಿ ಅಂದರು. ಅದಕ್ಕೆ ನಾನು ಓದಿದ್ದೀನಿ ಅಂದೆ. ವೆರಿ ಗುಡ್, ನಾನು ಕಾದಂಬರಿಲಿ ಹೆಂಗಿರುತ್ತೋ ಹಂಗೆ ಇರುತ್ತೆ ಪಾತ್ರ ಅಂದರು. ನಾನು ಅಂತಂದೆ. ಅಫ್ಕೋರ್ಸ್ ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಾಗಿದ್ದು, ಹಲವಾರು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಅದಾದಮೇಲೆ ಪ್ರೀಮಿಯರ್ ಶೋ ಒಂದು ಮಾಡಿದ್ರು ಲೀಡೋ ಥಿಯೇಟ್ರಲ್ಲಿ. ಆಗಿನ ಕಾಲದಿಂದ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಮಂತ್ರಿಗಳು ಮತ್ತು ಎಲ್ಲ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳು ಎಲ್ಲರೂ ಬಂದಿದ್ದರು. ಸೊ ಆ ಸಿನಿಮಾ ಪ್ರೀಮಿಯರ್ ಶೋ ಆದಮೇಲೆ ಅಫ್ಕೋರ್ಸ್ ನಾನೇನು ಅವ್ರ ಹತ್ರ ಹೋಗಿರಲಿಲ್ಲ. ಯಾಕಂದರೆ ನನಗೆ ಅಂಥ ಒಡನಾಟಗಳು, ಚರ್ಚೆಗಳು ಅವ್ರ ಜೊತೆ ಏನು ನಡೆದಿಲ್ಲ ನನ್ನ ಜೊತೆ, ಅಥವಾ ನಾನೇನು ಅವ್ರ ಅತ್ಯಂತ ಅವಾಗವಾಗ ಭೇಟಿನೂ ಮಾಡ್ತಿರ್ಲಿಲ್ಲ. ಸೊ ಅವರು ನನಗೆ ಹೇಳಿ ಕಳಿಸಿದ್ದಾರೆ ಎಸ್.ಎಲ್. ಭೈರಪ್ಪನವರು ಅಂದಾಗ ನನಗೊಂಚೂರು ದಿಗಿಲು ಆಯಿತು. ಯಾಕಂದರೆ ಯಾವಾಗಲೂ ಮಂಗಳ ಸೃಷ್ಟಿ ಮಾಡಿರ್ತಾರಲ್ಲ ಪಾತ್ರಗಳು, ಅವರನ್ನು ಮಿಕ್ಸೋದು ಭಾಳ ಕಷ್ಟ. ಯಾಕಂದರೆ ಅವ್ರು ಏನೇನು ಇಮೇಜನ್ ಇಟ್ಕೊಂಡು ಒಂದೊಂದು ಪಾತ್ರ ಬರೆದಿರ್ತಾರೋ ಏನೋ, ಅಯ್ಯೋ ಇನ್ನೇನಂತಾರೋ ಅಂತ ಅಂದ್ಕೊಂಡು ನಾನು ಹತ್ರಕ್ಕೆ ಹೋದ ತಕ್ಷಣ, ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ, ಒಂದೇ ಲೈನು, ಅಯ್ಯಪ್ಪ ಆ ಲೈನೇ ನನ್ನ ದೊಡ್ಡ ಒಂಥರ ಅಯ್ಯೋ ಎಷ್ಟಿಷ್ಟ. ಅಂದರೆ ನನಗೆ ಅವರು ಮೆಚ್ಕೊಳ್ಳೋದಿದೆಯಲ್ಲ, ತುಂಬ ದೊಡ್ಡ ವಿಷಯ ಅದು ನನಗೆ ತುಂಬ ಖುಷಿ ಅನ್ನಿಸ್ತು. ಅದಾದಮೇಲೆ ಒಂದು 2-3 ಕಾರ್ಯಕ್ರಮಗಳನ್ನು ಅವ್ರನ್ನ ನೋಡಿದ್ದೀನಿ ಹೊರತು ನನಗೆ ಹೆಚ್ಚು ಒಡನಾಟ ಆಗಲಿ ಅಥವಾ ಅವ್ರ ಹತ್ರ ಡಿಸ್ಕಷನ್ ಆಗಲಿ ಆ ಥರದ್ದು ಏನು ನಡೆದಿಲ್ಲ. ಬಟ್ ಅವರ ಕಾದಂಬರಿಗಳನ್ನು 4-5 ಕಾದಂಬರಿಗಳನ್ನು ಓದಿದ್ದೀನಿ. ಗೃಹಭಂಗ ಸೀರಿಯಲ್ ಬರ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಗಿ ಅಫ್ಕೋರ್ಸ್ ಆ ಸೀರಿಯಲ್ನ ನಾನು ಕಂಟಿನ್ಯೂಸ್ ನೋಡೋಕ್ಕಾಗಲಿಲ್ಲ. ನನಗೆ ಸಮಯ ಸಿಕ್ಕಾಗ ಮಾತ್ರ ಅವ್ರು ನೋಡ್ತಿದ್ದೆ. ಬಟ್ ಆ ಕಾದಂಬರಿನ ಓದ್ಕೊಂಡೆ. ಆ ಥರದ ಒಂದು 4-5 ಕಾದಂಬರಿಗಳನ್ನು ಓದಿದಾಗ ನನಗೆ ಅನಿಸಿದ್ದು, ಅವರು ಅದರಲ್ಲಿ ನನಗೆ ತುಂಬ ಇಷ್ಟವಾದ ಪರ್ವ ಒಂದು 5-6 ಸತಿ ಓದ್ಕೊಂಡಿದ್ದೀನಿ ಅದನ್ನು. ನನಗೆ ಅವರ ಒಟ್ಟಿನಲ್ಲಿ ಅವರ ಬಗ್ಗೆ ನನಗೆ ಅನಿಸಿದ್ದು ಕಾದಂಬರಿ ಕಥೆಗಳಿಗೆ ಅಥವಾ ನನ್ನ ಬುದ್ಧಿಮತ್ತೆಗೆ ಅನಿಸಿದ್ದು, ಅವರು ನಮ್ಮ ನೆಲದ ಸಂಸ್ಕೃತಿಯನ್ನು, ನಮ್ಮ ನೆಲದ ಪುರಾಣಗಳನ್ನು, ನಮ್ಮ ನೆಲದ ಸಂಸ್ಕಾರಗಳನ್ನು, ಹಾಗೆ ತತ್ವಗಳನ್ನು, ಇದೆಲ್ಲವನ್ನೂ ರೂಢೀಕರಿಸಿ ಅವರ ಪದಪುಂಜಗಳಲ್ಲಿ ಹಿಡಿದಿಟ್ಕೊಂಡು ಬರೆಯೋದಿದೆಯಲ್ಲ, ಅದು ಬಹುಶಃ ಓದುಗರಿಗೆ ತುಂಬ ಸೆಳೆಯುವಂಥ ಅಂಶ. ಅದನ್ನು ಓದ್ಕೊಳ್ತಾ ಹೋಗುತ್ತೆ. ಮತ್ತು ಪುರಾಣದ ಪಾತ್ರಗಳನ್ನು ಮೆತ್ತಗೆ ಯಾರಿಗೂ ಗೊತ್ತಾಗದ ಹಾಗೆ ಅಥವಾ ಗೊತ್ತಾಗಿ ಒಂದು ರೀತಿ ಅದನ್ನು ಸಿಡ್ಕೊಳ್ಳೋ ಹಾಗೆ ಸೃಷ್ಟಿ ಮಾಡೋದಿದೆಯಲ್ಲ ಪಾತ್ರಗಳನ್ನು, ಅದು ಅವರಿಗೆ ಅವರೇ ಸಾಟಿ. ಅದರಿಂದ ನನಗೆ ಆ ಒಂದು ಅಂಶ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ವಿಚಾರ. ಅವರ ಕಾದಂಬರಿಯನ್ನು ಓದುವಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ಇದು ಎಲ್ಲಿಯೋ ನಾನು ನೋಡಿದ್ದೀನಿ, ಈ ಪಾತ್ರನೆಲ್ಲೋ ನಾನು ಇದು ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿಗಳನ್ನು ಒಂದೊಂದಾಗಿ ಬಿಡಿಸಿ ಹೇಳುವಾಗ ಇದು ನಮ್ಮದು ಇದು ನಮ್ಮ ಮಣ್ಣಿನ ಕತೆ ಅನ್ನಿಸ್ತಾ ಹೋಗುತ್ತೆ. ಸೊ ಇದರಿಂದ ನನಗೆ ಭಾಳ ಖುಷಿ, ಒಂಥರ ಅವರ ಬಗ್ಗೆ ಸಂತೋಷ ಕೊಟ್ಟಿದ್ದು. 94 ವಸಂತಗಳನ್ನು ಅವ್ರು ಕಳೆದಿದ್ದಾರೆ. ಅಂದರೆ ಅವರನ್ನು ಅವರು ತುಂಬ ಜೀವನವನ್ನು ನಡೆಸಿದ್ದಾರೆ. ಅವರನ್ನು ನಾವು ಸಕಲ ಮರ್ಯಾದೆಗಳಿಂದ ಸರ್ಕಾರ ಈಗಾಗಲೇ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅವ್ರ ಜೊತೆಗೆ ನಾವು ಸಂತೋಷದಿಂದ ಅವರನ್ನು ಕಳಿಸ್ಕೊಡ್ಬೇಕು. ಅಂದರೆ ಅವರ ಆಶೀರ್ವಾದವನ್ನು ನಾವು ಪಡ್ಕೋಬೇಕು, ಅದು ಬಹಳ ಮುಖ್ಯ. ಆ ತಂದೆಯ ಆಶೀರ್ವಾದ ಪಡ್ಕೋಬೇಕು. ನನಗೇನು ಅಂದರೆ, ನಾನು ಎಲ್ಲಿ ಕನೆಕ್ಟ್ ಆಗಿದ್ದೀನಿ ಅಂದರೆ ಮತದಾನದ ಮೂಲಕ ಅವರ ಪಾತ್ರದಿಂದ ಕನೆಕ್ಟ್ ಆಗಿರೋದ್ರಿಂದ ನನಗೆ ಒಂದು ಅತ್ಯಂತ ಗೌರವ ಅವ್ರ ಬಗ್ಗೆ. ಭಾರತ ಕಂಡ ಅಥವಾ ಕರ್ನಾಟಕ ಎಲ್ಲರಿಗೂ ಗೊತ್ತಿದೆ, ಭಾರತ ಕಂಡ ಅತ್ಯುತ್ತಮ ಕಾದಂಬರಿಕರ್ತರು, ಸಾಹಿತಿಗಳು ಅನ್ನೋದ್ರಲ್ಲಿ ತಪ್ಪೇನಿಲ್ಲ.
ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಒಂದು ಬರಲಿಲ್ಲ ಅನ್ನೋ ಕೊರತೆ ಬಿಟ್ಟರೆ ಇನ್ನು ಎಲ್ಲ ಪ್ರಶಸ್ತಿಗಳನ್ನು ಅವರು ಮುಡಿಗೇರಿಸ್ಕೊಂಡಿದ್ದಾರೆ. ಅದರಿಂದ ನಮಗೆ ಹೆಮ್ಮೆ ಅನಿಸುತ್ತಮ್ಮ. ಅವರ ಅಗಲಿಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗಕ್ಕೂ ದೊಡ್ಡ ಲಾಸ್ ಅನ್ನೋ ಒಂದು ಮಾತನ್ನು ನೀವು ಹೇಳಿದ್ರಿ. ಸೊ ನೆನ್ನೆ ಅಷ್ಟೇ ಎಸ್ ನಾರಾಯಣ್ ಸರ್ ಹೇಳ್ತಾ ಇದ್ರು, ಅಂದರೆ ಪರ್ವ ಸಿನಿಮಾ ಮಾಡೋದಕ್ಕೆ ಅಂತ ಅವ್ರು ಪರ್ಮಿಷನ್ ಕೇಳೋದಕ್ಕೆ ಹೋಗಿದೆ. ಆದರೆ ಅವ್ರು ಹೇಳಿದ್ರು ಈ ಕಥೆನ ಆಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ತೆಗಿಬೇಕು, ಏನು ತಿರುಚಬಾರ್ದು, ಕಮರ್ಷಿಯಲ್ ಆ್ಯಡ್ ಏನು ಮಾಡಬಾರ್ದು, ಕತೆ ಸ್ಟೋರಿಯನ್ನು ತಿರುಚಿ. ನೀವು ಕೂಡ ಅದನ್ನೇ ಹೇಳ್ತಾ ಇದ್ರಿ, ಅಂದರೆ ಅವ್ರಿಗೆ ಅವರು ಯಾವ ಥರ ಪಾತ್ರ ಸೃಷ್ಟಿ ಮಾಡಿರ್ತಾರೋ ಅದೇ ಥರ ಮಾಡಬೇಕಿತ್ತು, ಬದಲಾವಣೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ. ಖಂಡಿತ ಸತ್ಯ ಅದು. ಅವರಿಗೂ ಅದನ್ನೇ ಸ್ಟೇಜ್ ಮೇಲೆ ನಾವು ಕೂತಾಗಲೇ ಹೇಳಿದ್ರು. TN ಸೀತಾರಾಮ್ ಅವರು ಫಸ್ಟ್ ಪಿಕ್ಚರ್ ಅದು. ಅಂದರೆ ಒಂದು ರೀತಿ ಹೆಂಗಿತ್ತು ಅದು ಅಂತಂದರೆ ನನಗೆ ಹೇಳ್ದಂಗೂ ಇತ್ತು, ಆ ಥರ ಎಚ್ಚರಿಕೆ ಕೊಟ್ಟಂಗೂ ಇತ್ತು. ಅಫ್ಕೋರ್ಸ್ ನಮ್ಮ ನಿರ್ದೇಶಕರು ಆ ಥರದ್ದು ಏನು ಮಾಡಲಿಲ್ಲ. ನಿರ್ದೇಶಕರು ಅವರು ಭಾಳಷ್ಟು ಅವರಿಬ್ಬರು ತುಂಬ ಚರ್ಚೆಗಳು ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ವಿವರವಾಗಿ ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ್ದು ಎಸ್, ಅವರಿಗೆ ಅವರ ಪಾತ್ರ, ಅವರ ಕತೆ ಬದಲಾಗಬಾರ್ದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಓದಿದ್ಯಾ ಹಂಗಾರೆ ಹಂಗೆ ಇರುತ್ತೆ ಸಿನಿಮಾ, ಹಂಗೆ ಇರುತ್ತೆ ನಿನ್ನ ಪಾತ್ರ ಅಂತಂದರು. ಅಂದರೆ ಈ ವಾಸ್ ಮುಹೂರ್ತ ಟೈಮಲ್ಲೇ ಈ ವಾಸ್ ಕ್ಲಿಯರ್ ದಟ್ ಅವ್ರ ಕತೆ ಹಾಗೇ ಇರುತ್ತೆ ಅಂತ. ಓಕೆ ಬಂತು ಅದಕ್ಕೆ. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ತಾರಾ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.